ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ. ಇವತ್ತಿನ ಟಾಪಿಕ್ ಬಂದು ಐ ಪಿ ಒ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಯಾವೆಲ್ಲ ಕೀ ಪಾಯಿಂಟ್ಸ್ನ ನೋಡಬೇಕು ಅನ್ನೋದು ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ಮಾಡಿದ್ದೀನಿ. ಕಂಪ್ಲೀಟಾಗಿ ಅದನ್ನೆಲ್ಲ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ಇಸ್ ಓನ್ಲಿ ಫಾರ್ ಎಜುಕೇಷನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಐ ಪಿ ಒ ಅಂದರೆ ಏನು, ಮತ್ತು ಐ ಪಿ ಒ ತೊಗೊಳ್ಳೋಕ್ಕಿಂತ ಮುಂಚೆ ಯಾವುದೆಲ್ಲ ನಾವು ನಾವು ಅಬ್ಸರ್ವ್ ಮಾಡಬೇಕು, ಯಾವುದು ವ್ಯಾಲ್ಯೂಡ್ ಜಾಸ್ತಿ ಇದ್ದರೆ ನಾವು ಅದು ಅಪ್ಲೈ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ವಿತ್ ಎಕ್ಸಾಂಪಲ್ ಜೊತೆ. ಇವಾಗ ರೀಸೆಂಟಾಗಿ ಬಂದಿರೋ ಫಾರ್ ಎಕ್ಸಾಂಪಲ್, ಈಗ ರೀಸೆಂಟಾಗಿ ನವೆಂಬರ್ 7ರಲ್ಲಿ ಐ ಪಿ ಒ ಬರ್ತಿರುವಂಥ ಪೈನ್ ಲ್ಯಾಬ್ಸ್ ಐ ಪಿ ಒ ಬಗ್ಗೆ ನೋಡೋಕ್ಕಿಂತ ಮುಂಚೆ ನಾನು ಒಂದು ಕಂಪ್ಲೀಟಾಗಿ ಏನೇನು ಮಾಡಬೇಕು, ಐ ಪಿ ಒ ಅಲೋಕೇಟ್ಮೆಂಟ್ ತೊಗೊಳೋಕ್ಕಿಂತ ಮುಂಚೆ ಎಲ್ಲ ಇನ್ವೆಸ್ಟರ್ಸು ಐ ಪಿ ಒದಲ್ಲಿ ಅಮೌಂಟ್ನ ಹಾಕಿದ್ರೆ ನಾನು ತುಂಬ ಲಾಭ ಮಾಡಿಬಿಡ್ಬೋದು, ಐ ಪಿ ಒದಲ್ಲಿ ನಾನು ಅಲೋಕೇಟ್ ಆದರೆ ನನ್ನ ಶೇರು ತುಂಬ ಬೆಳೆಯುತ್ತೆ, ನಾನು ಮಾಡಲೇಬೇಕು ಅಂತ ಇರ್ತಾರೆ. ಸೊ ಇದು ಒನ್ ವೇ ಆಫ್ ನಿಮ್ಮ ಥಿಂಕಿಂಗ್. ಆದರೆ ನಿಮ್ಗೆ ಐ ಪಿ ಒ ಬೇಕು, ನಾನು ಅಪ್ಲೈ ಮಾಡಲೇಬೇಕು ಅಂದರೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಡೀಟೇಲ್ಸ್ಗಳನ್ನ ನೀವು ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್, ಐ ಪಿ ಒಗೆ ಏನಕ್ಕೆ ಬರ್ತಾರೆ ಎಲ್ಲ ಕಂಪ್ನಿಗಳು? ಐ ಪಿ ಒ ಅಂದರೆ ಏನು ಅಂದರೆ, ಐ ಪಿ ಒ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್. ಇನಿಷಿಯಲ್ ಪಬ್ಲಿಕ್ ಆಫರ್ನ ಏನಕ್ಕೆ ಮಾಡ್ತಾರೆ ಅಂದರೆ, ಒಂದು ಪ್ರೈವೇಟಾಗಿ ಅವ್ರ ಕಂಪ್ನಿನ ನಡೆಸ್ತಾ ಇರ್ತಾರೆ, ಅದು ಕಂಪ್ನಿ ಒಂದೊಳ್ಳೆ ಪ್ರಾಫಿಟಲ್ಲಿ ಹೋಗ್ತಾ ಇರುತ್ತೆ, ಮತ್ತು ಆ ಕಂಪ್ನಿನ ಇನ್ನೂ ನಾನು ಡೆವಲಪ್ ಮಾಡಬೇಕು, ನಾನು ಇನ್ನೂ ಒಂದು ಎತ್ತರಕ್ಕೆ ತೊಗೊಂಡು ಹೋಗಬೇಕು, ಆ ಎತ್ತರಕ್ಕೆ ತೊಗೊಂಡು ಹೋಗೋಕ್ಕೆ ಅಮೌಂಟ್ ಬೇಕು. ಸೊ ಅಮೌಂಟು ಬ್ಯಾಂಕ್ಗಳಲ್ಲಿ ಹೋದರೆ ಸಾಲ ಅಂತ ಕಂಪ್ನಿಗೆ ತೋರಿಸ್ತಾರೆ. ಸೊ ಈ ಸಾಲ ತೀರ್ಸೋಕ್ಕೆ ಆಗ್ಬೋದು, ಬಟ್ ತುಂಬ ಎಕ್ಸ್ಪೆಂಡ್ ಮಾಡ್ತಾರೆ. ಸೊ ಅದಕ್ಕೆಲ್ಲ ಒಂದು ಈಸಿ ಪ್ಲ್ಯಾಟ್ಫಾರ್ಮ್ ಇರೋದು ಏನಂದರೆ ಐ ಪಿ ಒ. ಐ ಪಿ ಒ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್. ಇನಿಷಿಯಲ್ ಪಬ್ಲಿಕ್ ಆಫರ್ ಅಂದರೆ ನಾವು ಪಬ್ಲಿಕ್ಗೆ ಶೇರ್ಸ್ಗಳನ್ನ ಮಾರಿದ್ರೆ, ಒಂದು ಪ್ರೈವೇಟ್ ಕಂಪ್ನಿ ಆಗಿರೋದು ಪಬ್ಲಿಕ್ಗೆ ಶೇರ್ಸ್ಗಳನ್ನು ಮಾಡಿದ್ರೆ ಯಾವುದೇ ರೀತಿ ಬಡ್ಡಿ ಇರಲ್ಲ. ಸೊ ಬಡ್ಡಿ ಇಲ್ಲದೆ ಇರೋ ದುಡ್ಡನ್ನ ತೊಗೊಂಡು ನಾವು ಕಂಪ್ನಿನ, ನಮ್ಮ ಫಂಡಮೆಂಟಲ್ನ, ನಮ್ಮ ಬಿಸ್ನೆಸ್ ಮಾಡೆಲ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟೇ ಐ ಪಿ ಒ. ಸೊ ಇದು ಒನ್ ಆಫ್ ಥಿಂಗ್ ಐ ಪಿ ಒ. ಆದರೆ ಈ ಐ ಪಿ ಒನೇ ಏನಕ್ಕೆ ಪ್ರಿಫರ್ ಮಾಡ್ಕೊಂಬರ್ತಾರೆ ಕಂಪ್ನಿಯವರು ಅಂದರೆ, ನಾನು ಹೇಳ್ದಂಗೆ ಯಾವುದೇ ಇಂಟ್ರೆಸ್ಟ್ ಇರಲ್ಲ. ಸೊ ಸರ್, ಅವರು ಆಲ್ರೆಡಿ ಒಂದು ಕಂಪ್ನಿ ನಡೆಸ್ತವ್ರೆ, ಪ್ರೈವೇಟಲ್ಲಿ ಪ್ರಾಫಿಟ್ ಐತೆ, ಮತ್ತೇನಕ್ಕೆ ಸರ್ ಪಬ್ಲಿಕ್ ಐ ಪಿ ಒಗೆ ಬಂದುಬಿಡ್ತಾರೆ ಅಂದರೆ, ಮೇನ್ ರೀಸನ್ನೇ ಇಂಟ್ರೆಸ್ಟ್ ಇರಲ್ಲ. ಸೊ ಇದರಲ್ಲಿ 2 ಟೈಪ್ಸ್ ಐತೆ. ನೀವು ಮೇನ್ ಥಿಂಗಾಗಿ ನೋಡಬೇಕಾಗಿರೋದು 2 ಟೈಪ್ಸ್ ಐತೆ. ಒಂದು ನೋಡಿ, ಸೇಲ್ ಟೈಪ್ ನೋಡಿ. ಅದ್ರ ಸೇಲ್ ಟೈಪ್ ಏನು, ಫ್ರೆಶ್ ಕ್ಯಾಪಿಟಲ್ ಕಮ್ ಆಫರ್ ಫಾರ್ ಸೇಲ್. ಅಂದರೆ ಫ್ರೆಶ್ ಕ್ಯಾಪಿಟಲ್ ಫ್ರಮ್ ಆಫರ್ ಫಾರ್ ಸೇಲ್. ಫ್ರೆಶ್ ಅಂದರೆ, ಈಗ ಫಾರ್ ಎಕ್ಸಾಂಪಲು ಕಂಪ್ನಿ ಇಲ್ಲಿ ನೋಡಿ, ಅದ್ರದ್ದು ಟೋಟಲ್ ಕ್ಯಾಪಿಟಲೈಜೇಷನ್ನು ಇಲ್ಲೆಲ್ಲ ಇರುತ್ತೆ. ಒಂದು ನಿಮಿಷ ತೋರಿಸ್ತೀನಿ. CMP ಏನೋ ಅದ್ರದ್ದು ಟೋಟಲ್ ಕ್ಯಾಪಿಟಲೈಜೇಷನ್ನು ಒಂದು ನೋಡಿ, ಟೋಟಲ್ ಇಶ್ಯೂ ಸೈಜ್ 3899.91 ಕ್ರೋರ್ ಅದ್ರದ್ದು ಇದ್ದರೆ, ಇಲ್ಲಿ ಸೇಲ್ ಟೈಪು ಫ್ರೆಶ್ ಕ್ಯಾಪಿಟಲ್ ಕಮ್ ಆಫರ್ ಸೇಲ್ ಅಂದರೆ ಫ್ರೆಶ್ ಇಶ್ಯೂ. ಇಲ್ಲಿ ನೋಡಿ, ಇದು ಫ್ರೆಶ್ ಇಶ್ಯೂ. ಆ ಫ್ರೆಶ್ ಇಶ್ಯೂ ಏನಪ್ಪ ಅಂದರೆ ಅಗ್ರಿಗೇಟಿಂಗ್ ಅಪ್ ಟು 2080 ಕೋಟಿ. 2080 ಕೋಟಿ ಕಂಪ್ನಿ ಫ್ರೆಶ್ ಇಶ್ಯೂ ಅಂದರೆ ಫ್ರೆಶ್ ಆಗಿ ಕಂಪ್ನಿ ಬಿಸ್ನೆಸ್ ಮಾಡೆಲ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ, ಆ ಕಂಪ್ನಿ ಫಂಡಮೆಂಟಲ್ಸ್ನ ಇಂಪ್ರೂವೈಸೇಷನ್ ಮಾಡೋಕ್ಕೆ. ಸೊ ಈ ಫ್ರೆಶ್ ಇಶ್ಯೂನ ತೊಗೊಂಡು ಬಂದು, ಈ ಫ್ರೆಶ್ ಇಶ್ಯೂ ಅಲ್ಲಿ ನಿಮಗೆ ಶೇರ್ ಅಲೋಕೇಟ್ ಏನಾದ್ರು ಆದರೆ, ಇದು ಕಂಪ್ನಿ ತುಂಬ ಎತ್ತರಕ್ಕೆ ಇನಿಷಿಯಲ್ ಸ್ಟೇಜಿಂದ ಬೆಳೀತಾ ಹೋಗುತ್ತೆ. ಸೊ ಆಫರ್ ಫಾರ್ ಸೇಲ್. ಆಫರ್ ಫಾರ್ ಸೇಲ್ ಅಂದರೆ ಆ ಕಂಪ್ನಿಯ ಫೌಂಡರ್, ಅಂದರೆ ಆಲ್ರೆಡಿ ಕಂಪ್ನಿಲಿರೋ ಫೌಂಡರ್ ಅವನ ಶೇರ್ಗಳನ್ನ ಅವ್ನು ಮಾರಾಟ ಮಾಡ್ಕೊತಾ ಇರೋದು. ಸೊ ಇದು ಆಫರ್ ಫಾರ್ ಸೇಲ್ ಅಂತ ಅಂತೀವಿ. ಸೊ ನೀವು ಯಾವುದೇ ಐ ಪಿ ಒ ಅಪ್ಲೈ ಮಾಡೋಕ್ಕಿಂತ ಮುಂಚೆ, ನೀವು ಅಲೋಕೇಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದು
ಫ್ರೆಶ್ ಇಶ್ಯೂನ ಇಲ್ಲ ಆಫರ್ ಫಾರ್ ಶೇಲ ಅದನ್ನು ಕಂಪ್ಲೀಟಾಗಿ ನೋಡಿ. ಸೊ ಫ್ರೆಶ್ ಇಶ್ಯೂ ಆದರೆ ನೀವು ಕಂಪ್ನಿನ ಕಣ್ಣು ಮುಚ್ಕೊಂಡು ಬೈ ಮಾಡಿ. ಆಫರ್ ಫಾರ್ ಸೇಲ್ ಅಂತ ಇದ್ದರೆ ಫ್ರೆಶ್ ಇಶ್ಯೂ ಎಷ್ಟೈತೆ, ಆಫರ್ ಫಾರ್ ಸೇಲ್ ಎಷ್ಟೈತೆ, ಎರಡೂ ನೋಡಿ ಕಂಪೇರ್ ಮಾಡಿ. ಆಫರ್ ಫಾರ್ ಸೇಲ್ ಅಂದರೆ ಮಾಲೀಕನೇ ಅವನ ಶೇರ್ನ ಮಾರ್ಕೊಂಬಿಟ್ರೆ ಮತ್ತು ನಮ್ಗೇನು ಪ್ರಾಫಿಟ್ ಆಗುತ್ತೆ? ಮಾಲೀಕ ಕಡಿಮೆ ದುಡ್ಡಲ್ಲಿರೋದನ್ನ ಜಾಸ್ತಿ ದುಡ್ಡಿಗೆ ಮಾರ್ಬಿಟ್ಟು ಅವ್ನು ಹೊಂಟೋಗ್ಬಿಟ್ರೆ ನಮಗೇನು ಪ್ರಾಫಿಟ್ ಆಗಲ್ಲ. ಸೊ ಅದಕ್ಕೆ ನಾವು ಆಫರ್ ಫಾರ್ ಸೇಲ್ ಅಂತೀವಿ. ಯಾವತ್ತು ಮಾಲೀಕತ್ವ ಶೇರ್ ಮಾರಂಗಿಲ್ಲ. ಸೊ ಅವ್ನು ಮಾರಿದ್ರೆ ಕಂಪ್ನಿ ಸಮಥಿಂಗ್ ಹೋಗ್ತಿದೆ, ಅವನು ದುಡ್ಡು ಮಾಡಿಕೊಂಡು ಎಲ್ಲೋ ಹೋಗ್ತಿದ್ದಾನೆ. ಇದು ಒನ್ ಆಫ್ ದಿ ಮೇನ್ ಥಿಂಗ್. ಫ್ರೆಶ್ ಇಶ್ಯೂ ಅಂದರೆ ಅವನು ಕಂಪ್ನಿ ಬೆಳೆಸೋಕ್ಕೋಸ್ಕರ, ಕಂಪ್ನಿ ಇಂಪ್ರೂವ್ಮೆಂಟೇಷನ್ ಮಾಡೋಕ್ಕೋಸ್ಕರ ಮತ್ತು ಕಂಪ್ನಿನ ಎಲ್ಲಿ ಏನು ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಯೂಸ್ ಮಾಡೋ ಮನಿನ ಫ್ರೆಶ್ ಇಶ್ಯೂ ಅಂತ ಹೇಳ್ತೀವಿ. ಇಲ್ಲಿ ಈ ಪೈನ್ ಲ್ಯಾಬಲ್ಲಿ ಎಂಪ್ಲಾಯ್ ಡಿಸ್ಕೌಂಟ್ ಅಂತ ಕೊಟ್ಟವ್ರೆ. ಅಂದರೆ ಆಲ್ರೆಡಿ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋ ಎಂಪ್ಲಾಯೀಸ್ಗೆ 21 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾರೆ. ಓಕೆನಾ? ಇದು ಲೀಸ್ಟಿಂಗ್ ಇನ್ BSc NSc ಎರಡರಲ್ಲೂ ಬರ್ತವೆ. ಶೇರ್ ಹೋಲ್ಡಿಂಗ್ ಪ್ರೀ ಇಶ್ಯೂ ಅಂದರೆ ಅಂದರೆ ಇಲ್ಲಿ ನೋಡಿ, ಇಷ್ಟು ಷೇರು ಅಂದರೆ ನಾವು ಒಂದು ಪಬ್ಲಿಕ್ಗೆ IPO ಇನಿಷಿಯಲ್ ಪಬ್ಲಿಕ್ ಆಫರ್ ಮಾಡೋಕ್ಕಿಂತ ಮುಂಚೆ ಇಷ್ಟು ಶೇರ್ಗಳಿರ್ತವೆ. ಆಫರ್ ಮಾಡಾದಮೇಲೆ ಅವ್ರಿಗೆ ಎಷ್ಟು ಉಳಿತದೆ ಅದನ್ನು ಶೇರ್ ಹೋಲ್ಡಿಂಗ್ ಫಾರ್ ಪೋಸ್ಟ್ ಇಶ್ಯೂ ಅಂತ ಹೇಳ್ತೀವಿ. ಈಗ ಸುಮ್ಮನೆ ಇದೊಂದು ಜಸ್ಟ್ ಎಕ್ಸಾಂಪಲ್ ತಗೊಂಡು ನಿಮಗೆ ನಾನು ಹೇಳ್ತಿರೋದು ಪೈನ್ ಲ್ಯಾಬ್ಸ್ IPOನ. ಈಗ ಪೈನ್ ಲ್ಯಾಬ್ಸ್ IPO ಆಫರ್ದು 17,000 crore 64,66,426 ಸೇರಿದೆ. ಅದರಲ್ಲಿ ಔಟ್ ಆಫ್ ದಿ 13 crore 22,56,069 ಇದು 74.95 ಅಲೋಕೇಟೆಡ್ ಟು QIB ಅಂದರೆ ಕ್ವಾಲಿಟಿ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅವ್ರಿಗೆ, ಅಂದರೆ ದೊಡ್ಡವ್ರಿಗೆ ಯಾರೆಲ್ಲ ಮೇಯ್ನಾಗಿ ಆ ಬಿಸ್ನೆಸ್ನ ಇಂಪ್ರೂವ್ಮೆಂಟೇಷನ್ ತೊಗೊಳಕ್ಕೆ ಹೋಗ್ತಾರೆ ಅವರಿಗೆ ಇಷ್ಟು ಪರ್ಸೆಂಟೇಜ್ ಆಫ್ ಅಲೋಕೇಟ್ ಆಗುತ್ತೆ. IPO. ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರಲ್ಲ ರೀಟೇಲ್ಸ್ಗಳು, ನಮಗೆ ಯಾಕೆ, ನಾನು ಅಪ್ಲೈ ಮಾಡಿದ್ದೀನಿ, ನನಗೆ ಈ IPO ಸಿಕ್ಕಿಲ್ಲ, ನನಗೆ ಆ IPO ಸಿಕ್ಕಿಲ್ಲ, ಸುಮ್ಮನೆ ಅಲೌಟ್ ಮಾಡೋದು ವೇಸ್ಟು. ಸೊ ನೀವು ರೀಟೈಲರ್, ನೀವು ಎಲ್ಲ ರೀಟೈಲರ್. ನಮಗೆ ಒಂದು ಲಾಟಿಂದ ಒಂದಷ್ಟು ಲಾಟ್ವರೆಗೆ ಮಾತ್ರ ಇರುತ್ತೆ. ಇನ್ನು ಮಿಕ್ಕಿದ್ದು ಒಂದು 74% ಕ್ವಾಲಿಟಿ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅವ್ರಿಗೆ ಸಿಕ್ಕಿದ್ರೆ, ಇನ್ನು 5,28,97,093 29.98% ಅಲೋಕೇಟೆಡ್ ಟು QIB ಅಂದರೆ ಇನ್ವೆಸ್ಟರ್ಸ್ 2, ಇನ್ವೆಸ್ಟರ್ಸ್ 1. ಇವ್ರಿಗೆ ದೊಡ್ಡ ಸಣ್ಣ ಕೈಗಾರಿಕೆ, ದೊಡ್ಡ ಕೈಗಾರಿಕೆ ಯಾರೆಲ್ಲ ಕಂಪ್ನಿ ಇಂಪ್ರೂವೈಸೇಷನ್ ಮಾಡ್ತೀವಿ ಸೊ ಅವ್ರಿಗೆ ಅಲೋಕೇಟ್ ಮಾಡ್ತಾರೆ ಅನ್ನೋದು ಇಷ್ಟು ಪರ್ಸೆಂಟೇಜ್ ಆಗುತ್ತೆ ಅನ್ನೋ ಡೀಟೇಲ್ಸ್ನ ಕೊಟ್ಟವ್ರೆ. ಫಾರ್ ಎಕ್ಸಾಂಪಲು ಇಲ್ಲಿ ನೋಡಿ, QIB ಶೇರ್ ಹೋಲ್ಡರ್ ಆಫರ್ಸು 74.95. ಮ್ಯಾಕ್ಸಿಮಮ್ ಅಲೋಕೇಟೆಡ್ ಅಂದರೆ ಅವ್ರಿಗೆ ಎಷ್ಟಾರೋ ಆಗ್ಬೋದು, ಏನೇ ಅಪ್ಲಿಕೇಬಲ್. ಆ್ಯಂಡ್ HNI ಅಂದರೆ ಅವ್ರಿಗೆ 4.99%. HNI ಅಂದರೆ ಯಾರು 2 ಲಕ್ಷಕ್ಕಿಂತ ಹೆಚ್ಚಾಗಿ ಹೂಡಿಕೆ ಮಾಡ್ತಾರೆ ಅಂದರೆ ದೊಡ್ಡ ಪ್ರಮಾಣದವರು, ಅವ್ರಿಗೆ ನಾವು HNI ಅಂತ ಹೇಳ್ತೀವಿ. ರೀಟೈಲರ್ ಆಫರ್ಡ್ ಅಂದರೆ ಇದು ನಮಗೆ ಮ್ಯಾಕ್ಸಿಮಮ್ ಅಲೋಕೇಟ್ ನಮಗೆ 2,63,196 ಶೇರ್ ನಮಗೆ ಅಲೋಕೇಟ್ ಆಗುತ್ತೆ. ಅಲ್ಲಿ ಕಂಪ್ನಿಯಲ್ಲಿರೋ ಅವ್ರಿಗೆ ಎಂಪ್ಲಾಯ್ ಶೇರ್ ಅವ್ರಿಗೆ 1,25,000 ಅಷ್ಟು ಆಗುತ್ತೆ. ಟೋಟಲ್ ಶೇರು ಇಷ್ಟು ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ಶೇರ್ ಆಫರ್ಡ್ ಕಂಪ್ಲೀಟ್ಲಿ 100% ಅಂತ ಬರುತ್ತೆ. ಈಗ ಇನ್ವೆಸ್ಟರ್ ಕ್ಯಾಟಗರಿ ರಿಸರ್ವೇಷನ್ ಅಂತ ನೋಡಿದ್ರೆ ಓನ್ಲಿ RII ಅಂದರೆ ರೀಟೈಲ್ ಇನ್ವೆಸ್ಟರ್ಸ್ ಅಂದರೆ ಅವ್ರಿಗೆ ಅಪ್ ಟು 2 ಲಕ್ಷದ ಗಂಟ ಮ್ಯಾಕ್ಸಿಮಮ್ ಬಿಡ್ ಫಾರ್ ಲಿಮಿಟ್ 2 ಲಕ್ಷ ಗಂಟ ಇದ್ದರೆ ಕಟ್ ಆಫ್ ಪ್ರೈಸ್ ಅಲೌಡ್ ಆಗುತ್ತೆ. ಇಸ್ ಓನ್ಲಿ SIN ಅಂದರೆ ದೊಡ್ಡ ಮತ್ತು ಚಿಕ್ಕ ಪ್ರಮಾಣದವ್ರಿಗೆ 2 ಲಕ್ಷ ಟು 10 ಲಕ್ಷದವರೆಗೆ ಅವರು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಮತ್ತು ಬಿಗ್ BNI ಅಂದರೆ ಅವರು 10 lakhs ಟು NI ರಿಸರ್ವೇಷನ್ ಪೋರ್ಷನ್ ಅಂದರೆ ಅವ್ರು ಯಾರೆಲ್ಲ ಕಂಪ್ನಿಗೆ ಕಂಪ್ಲೀಟಾಗಿ ಇನ್ವೆಸ್ಟರ್ಸ್ ಆಗಿ ನಾನು ಕಂಪ್ನಿನ ಬೆಳೆಸ್ತೀನಿ ಅಂತ ಹೋಗ್ತಾರೆ ಅವರಿಗೆಲ್ಲ
10 ಲಕ್ಷಕ್ಕಿಂತ ಮೇಲೆ ಎಂಪ್ಲಾಯ್ಗೆ 5 ಲ್ಯಾಕ್ಸ್ವರೆಗೆ ಇರುತ್ತೆ. ಇದು ಈ ಕಂಪ್ನಿ ಒಂದು ಎಕ್ಸಾಂಪಲ್, ಒಂದು ಡೀಟೇಲ್ಸ್ ಆದರೆ. ಇದೊಂದು ಆಫ್ ಮೇನ್ ಥಿಂಗ್. ಆದರೆ ನೀವು ಇನ್ನೊಂದು, ನಾವು IPO ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕಂಪ್ನಿ ಫೈನಾನ್ಷಿಯಲ್ಸ್ ಬಗ್ಗೆ, ಮೇಯ್ನಾಗಿ ಕಂಪ್ನಿ ಫೈನಾನ್ಷಿಯಲ್ ಬಗ್ಗೆ ತಿಳ್ಕೊಬೇಕು. ನೀವು ಯಾವುದೇ IPOನ ಅಪ್ಲೈ ಮಾಡ್ತೀರಾ ಅಂದರೆ ಕಂಪ್ನಿ ಪ್ರಾಫಿಟಲ್ಲಿದೆಯಾ, ಕಂಪ್ನಿ ಏನಕ್ಕೋಸ್ಕರ IPOಗೆ ಬರ್ತಿದೆ, ಸೊ ಅದನ್ನು ಮೇನ್ ಥಿಂಗ್ ನೀವು ನೋಡಬೇಕು. ಈಗ ಫಾರ್ ಎಕ್ಸಾಂಪಲು ಇದು ಬಿಡಿ, ನಾನು ಜಸ್ಟ್ ಇದು ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಹೇಳ್ತಿರೋದು. IPO ಕ್ಲೋಸಿಂಗ್ ಆದರೆ ಈಗ ರೀಟೈಲರ್ಗೆ 1 ಲಾಟ್ಗೆ 67 ಶೇರ್ ಇರುತ್ತೆ. ನೀವು 14,000 ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇರುತ್ತೆ. ಮ್ಯಾಕ್ಸಿಮಮ್ ರೀಟೇಲ್ಸರ್ಗೆ 13 ಶೇರ್ ಇರುತ್ತೆ. 871 ಶೇರ್ನ ನೀವು ತೊಗೋಬೋದು. ನಿಮ್ಮ ಅಮೌಂಟು ಮ್ಯಾಕ್ಸಿಮಮ್ 1,92,000 ಆಗುತ್ತೆ. ಅಂದರೆ ಈಗ ನಾನು ಹೇಳಿದ್ನಲ್ಲ, ಸ್ಮಾಲಲ್ಲಿ ಸಣ್ಣ ಕೈಗಾರಿಕೆ ಅಂದರೆ ದೊಡ್ಡವ್ರು ಬಂದಾಗ ಅವ್ರಿಗೆ 14 ಲ್ಯಾಟ್ ಇರುತ್ತೆ, 2 ಲಕ್ಷದವರೆಗೂ ಇರುತ್ತೆ. ಇನ್ನು ಅದಕ್ಕಿಂತ ಮೇಲ್ಪಟ್ಟವ್ರಿಗೆ ಇಷ್ಟಿರುತ್ತೆ, 10 ಲಕ್ಷ, ಇಷ್ಟೆಲ್ಲ ಇರುತ್ತೆ. ಇದೆಲ್ಲನೂ ಬಿಡಿ, ಇದು ನಮಗೆ ಬೇಕಾಗಿಲ್ಲ. ಇಲ್ಲಿ ನೋಡಿ, ಇದು ಮೇನ್ ಥಿಂಗ್ ನಿಮಗೆ ಬೇಕಾಗಿರೋದು. ನೀವು ಯಾರೇ IPO ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ತಿಳ್ಕೊಳ್ಳಿ. ನೋಡಿ, ಟೋಟಲ್ ಅಸೆಟ್ ಜೂನ್ ಕ್ವಾರ್ಟರ್ ರಿಸಲ್ಟಲ್ಲಿ ಹಾಕಿದ್ದಾರೆ. ಇದು Q1, ಇದು Q2 ರಿಸಲ್ಟಲ್ಲಿ ಬಂದಿರುವಂಥ ಪೈನ್ ಲ್ಯಾಬ್ಸ್. ಇದು ನಾನು ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ತೊಗೊಂಡು ಹೇಳ್ತಿರೋದು. ಈಗ ಕರೆಂಟ್ ಮಾರ್ಕೆಟಲ್ಲಿ ಕ್ಯಾಪಿಟಲ್ ಇದ್ರದ್ದು ಎಷ್ಟಿದೆ ಅಂದರೆ 10,904 ಕೋಟಿ ಇದೆ ಜೂನ್ ಮಂತಲ್ಲಿ. ಪ್ರೀವಿಯಸ್ಸಲ್ಲಿ ನೋಡಿ, ಈಗ ಮಾರ್ಚ್ ಮಂತಲ್ಲಿ ಎಷ್ಟಿದೆ, 10,000 ಕೋಟಿ 715 ಇತ್ತು. ಈಗ ಮಾರ್ಚ್ 31, 2024ರಲ್ಲಿ 9,000 ಕೋಟಿ 648 ಇದೆ. ಈಗ ಮಾರ್ಚ್ 23ರಲ್ಲಿ 9,000 ಕೋಟಿ 363 ಇದೆ. ನೋಡಿ, ಇದು ಅಸೆಟ್ಸು, ಕಂಪ್ನಿದು ಟೋಟಲ್ ಪ್ರಾಫಿಟ್ಟು ಎಷ್ಟಿದೆ ಅಂತ. ಈಗ ಅವರು ತೋರಿಸ್ಕೋತಾ ಇರೋ ಪ್ರಕಾರ, ಪೈನ್ ಲ್ಯಾಬ್ಸರು ಅವರು ಪ್ರಾಫಿಟ್ ತೋರಿಸ್ಕೋತಾ ಇರೋ ಪ್ರಕಾರ ಏನು, ಜೂನ್ 30 653 ಕ್ರೋರಷ್ಟು ಪ್ರಾಫಿಟ್ಟಲ್ಲಿದೆ. ಮತ್ತು ಈ ಮಾರ್ಚ್ 31ರಲ್ಲಿ 2,327 ಕೋಟಿ ಟೋಟಲ್ ಇನ್ಕಮ್ ಇದೆ. ಮತ್ತು ಮಾರ್ಚ್ 24 1,824 ಕೋಟಿ ಪ್ರಾಫಿಟಲ್ಲಿದೆ. ಮತ್ತು ಮಾರ್ಚ್ 2023 1,690 ಕೋಟಿ ಪ್ರಾಫಿಟಲ್ಲಿದೆ ಅಂತ ಅವ್ರ ಆದಾಯನ ತೋರಿಸ್ಕೋತವ್ರೆ. ಸೊ ಇದೆಲ್ಲ ನೋಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಅವ್ರದ್ದು ಟೋಟಲ್ ಅಸೆಟ್ ಆಯಿತು, ಮತ್ತು ಇಯರ್ ವೈಸ್ ಅವ್ರ ಟೋಟಲ್ ಇನ್ಕಮ್ ಆಯಿತು. ಈಗ ಪ್ರಾಫಿಟ್ ಆಫ್ಟರ್ ದಿ ಟ್ಯಾಕ್ಸ್ ಅಂದರೆ ಕಂಪ್ನಿದು ಇಂಟ್ರೆಸ್ಟು ಮತ್ತು ಟ್ಯಾಕ್ಸು ಇದೆಲ್ಲ ಕಟ್ ಆದಮೇಲೆ ಅವ್ರಿಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಇಷ್ಟೆಲ್ಲ ಆದಾಯ ತೋರಿಸ್ಕೊಂಡು, ಸೊ ಅವರು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆ ಕಂಪ್ನಿ, ಎಲ್ಲೆಲ್ಲಿ ಇಂಪ್ರೂವೈಸೇಷನ್ ಮಾಡಬೇಕು, ಏನು ಮಾಡಬೇಕು, ಎಂತ ಮಾಡಬೇಕು. ಈ ಪೈನ್ ಲ್ಯಾಬು ಮೇಯ್ನಾಗಿ ಮರ್ಚೆಂಟು, ಈಗ ಫಾರ್ ಎಕ್ಸಾಂಪಲು ನಿಮ್ಮ RTO ಅಧಿಕಾರಿ ಯಾರು ಹಿಡ್ದಿರ್ತಾರೆ ನೋಡಿ ಬೈಕ್ಗಳನ್ನ, ಅವರೊಂದು ಹಿಡ್ದಿರ್ತಾರೆ, ಲೈಕ್ ಫೈನ್ ಹಾಕೋಕ್ಕೆ ಫೈನ್ ಲಿಸ್ಟು, ಅದು ಆನ್ಲೈನ್ ಡಿಟೈನ್ ಮರ್ಚೆಂಟ್. ಅದರಲ್ಲಿ ನೀವು ಕಾರ್ಡ್ ಸ್ವೈಪ್ ಮಾಡಿ ಅಮೌಂಟ್ ತೊಗೋತಿರಲ್ಲ, ಅದೇ ಇದು ಪೈನ್ ಲ್ಯಾಬ್ ಮೇಯ್ನಾಗಿ. ಅದೇ ಥರ ಈಗ ಪೆಟ್ರೋಲ್ ಬಂಕ್ಗಳಿರುತ್ತೆ, ಎಲ್ಲ ಸ್ಟೋರ್ಸ್ಗಳಲ್ಲೂ ಇರುತ್ತೆ. ಅದಕ್ಕೆ ಈ ಬಿಸ್ನೆಸ್ ಮಾಡ್ತಾ ಇರೋದು ಈ ಪೈನ್ ಲ್ಯಾಬು. ಇದ್ರದ್ದು ಪ್ರಾಫಿಟ್ ಆಫ್ಟರ್ ದಿ ಟ್ಯಾಕ್ಸ್ ನೋಡಿದ ಅಂದರೆ 2023ರಲ್ಲಿ 265 ಕೋಟಿ ಲಾಸಲ್ಲಿದ್ದರೆ, 2024ರಲ್ಲಿ 341 ಕೋಟಿ ಲಾಸ್ ಇದ್ದರೆ, 2025 ಮಾರ್ಚಲ್ಲಿ 145 ಕೋಟಿ ಇದ್ದಿದ್ರೆ, ಜೂನ್ 30ರಲ್ಲಿ 4 ಕೋಟಿ 79 ಲಕ್ಷ ಪ್ರಾಫಿಟಲ್ಲಿದೆ ಅಂತ ತೋರಿಸ್ತವ್ರೆ. ಸೊ ನೋಡಿ, ಇದು ಟ್ಯಾಕ್ಸ್ ಎಲ್ಲ ಆದಮೇಲೆ ಈಗ ಇದು Q2 ಕ್ವಾರ್ಟ್ರಲ್ಲಿ 4 ಕೋಟಿ 79 ಲಕ್ಷ ಪ್ರಾಫಿಟಲ್ಲಿದೆ ಅಂತ ಹೇಳ್ತೀರ. ಸೊ ಇದು ಅಂಥ ಪ್ರಾಫಿಟ್ ಏನಲ್ಲ, ಫೈನಾನ್ಷಿಯಲಿ ತುಂಬ ಗ್ರಿಪ್ ಇದೆ ಅಂತಲೂ ಅಲ್ಲ. ಇದ್ರ ಬಗ್ಗೆ ಸ್ವಲ್ಪ ನೀವು ಕಣ್ಣಾಯಿಸ್ಬೇಕು. EBITDA ಅಂದರೆ ಆದಾಯ ಎಷ್ಟು ಬಂದಿದೆ ಇದೆಲ್ಲ ಆದಮೇಲೆ ಅಂತ ನಾವು ನೋಡಿದ್ರೆ, ಈಗ 30 ಜೂನ್ 2025ರಲ್ಲಿ ಬಂದಿರೋ Q2 ಕ್ವಾರ್ಟರ್ ಪೋಲ್ ರಿಸಲ್ಟಲ್ಲಿ ಇದ್ರದ್ದು 120 crore ಪಾಸಿಟಿವಲ್ಲಿದ್ದರೆ, ನೋಡಿ ಇಲ್ಲಿ 196 ಇತ್ತು ಮಾರ್ಚ್ 23ರಲ್ಲಿ, ಆಮೇಲೆ ಡಿಕ್ರೀಸ್ ಆಯಿತು 2024 150 crore ಬಂತು. ಅದೇ ಥರ ಮಾರ್ಚ್ 25ರಲ್ಲಿ 356 crore ಬಂತು. ಅದೇ ಥರ ಜೂನ್ 30ರಲ್ಲಿ 120 ಕೋಟಿ ಅವ್ರಿಗೆ ಲಾಭದಾಯಕವಾಗಿ ಬಂದಿದೆ ಅಂತ ತೋರಿಸ್ತವ್ರೆ. ಸೊ ನೆಟ್ವರ್ತ್ ಪ್ರಾಫಿಟ್ ಎಷ್ಟಿದೆ ನೋಡಿ. ಫಾರ್ ಎಕ್ಸಾಂಪಲ್ 2020ರಲ್ಲಿ ಮೈನಸ್ಸಲ್ಲಿತ್ತು ಪ್ರಾಫಿಟ್ಟು,
2024ರಲ್ಲೂ ಮೈನಸ್ಸು, 2025 ಮಾರ್ಚ್ ಕ್ವಾರ್ಟ್ರಲ್ಲೂ ಮೈನಸ್ಸು, 30 ಜೂನಲ್ಲಿ ಮಾತ್ರ 2327 ಕೋಟಿ ನಾವು ನೆಟ್ ವರ್ತ್ ಟೋಟಲ್ ಪ್ರಾಫಿಟ್ ಇದೆ ಅಂತ ತೋರಿಸ್ತವ್ರೆ. ಸೊ ಅದೇ ರೀತಿ ಈ ತೋರ್ಸೋಕ್ಕಿಂತ ಮುಂಚೆ ಟೋಟಲ್ ಬೋರಿಂಗ್ ಅಂದರೆ ಅದರದ್ದು ಸಾಲ ಎಷ್ಟಿದೆ ಅನ್ನೋದು ನಾವು ಮೇಯ್ನ್ ಥಿಂಗಾಗಿ ನೋಡಬೇಕು. ನೋಡಿ 329 ಕೋಟಿ 2023ರಲ್ಲಿದೆ. ಇನ್ನು 2020 532 ಕೋಟಿ, 2025 829 ಕೋಟಿ, 2025 ಮಾರ್ಚಲ್ಲಿ 888.74 ಕೋಟಿ. ಅಂದರೆ ಇವರು ಇಷ್ಟು ಸಾಲವನ್ನು ಹೊಂದವ್ರೆ. ಈ ನೆಟ್ ವರ್ತಲ್ಲಿ 2327ರಲ್ಲಿ ಇಷ್ಟು ಕಳೆದ್ರೆ ಎಷ್ಟು ಉಳಿಯುತ್ತೆ, ಅಷ್ಟೇ ಪ್ರಾಫಿಟಲ್ಲಿರೋ ಕಂಪನಿ. ನೀವು ಯಾರು ಈ ಪೈನ್ ಲ್ಯಾಬ್ IPOನ ತಗೋತೀನಿ ಅಂತ ಇದ್ರಿ ಅವರೆಲ್ಲ ಇದನ್ನು ಯೋಚನೆ ಮಾಡಿ ನೀವು ಅನಂತರ ಅಪ್ಲೈ ಮಾಡಿ. ಸೊ ಇದು ಒನ್ ಆಫ್ ದಿ ಮೇನ್ ಥಿಂಗ್. ಆದರೆ ಎರಡನೇ ಮೇನ್ ಥಿಂಗ್ ಏನಪ್ಪ ಅಂದರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಂದರೆ ರಿಟರ್ನ್ ಆನ್ ಪರ್ಫಾರ್ಮೆನ್ಸ್. ಅಂದರೆ ಇದು ಮೈನಸಲ್ಲಿದೆ, -4.15 ರಿಟರ್ನ್ ಆನ್. ಇದು ಮೇನ್ ಆಫ್ ನೀವು ಒಂದು ನೋಡಬೇಕು. ಇದು ಯಾವಾಗಲೂ ನೀವು ಏನಾದ್ರೂ ನೀವು IPOನ ನೀವು ಅಪ್ಲೈ ಮಾಡ್ತೀರಿ ಅಂದರೆ ಇದು ಪಾಸಿಟಿವಿಟಿ ನೋಡಿ, ಇದು ಮೈನಸ್ ಇದೆ, ರಿಟರ್ನ್ ಮೈನಸ್ ಇದೆ. ಸೊ ಇದು ನೀವು ಅಪ್ಲೈ ಮಾಡೋದು ಬಿಡೋದು ನಿಮ್ಮ ಇಷ್ಟಕ್ಕೆ. ನಾನು ಮಾತ್ರ ಜಸ್ಟ್ ಇನ್ಫಾರ್ಮೇಷನ್ ಪರ್ಪಸ್ ನಿಮಗೆ ಹೇಳ್ತಿದ್ದೀನಿ. ಅಂದರೆ EDTE ಮಾರ್ಜಿನ್ ಅಂದರೆ ಇಯರ್ಲಿದು 15.68% ಅಷ್ಟು ಪ್ರಾಫಿಟಲ್ಲಿದೆ ಅಂತ ತೋರಿಸ್ತಿದೆ. ಆಯಿತಾ. ಇನ್ನು EPS ಅರ್ನ್ ಪರ್ ಶೇರ್ ಅಂದರೆ ಪ್ರೀ IPO -1.38 ಅಂದರೆ ಪೋಸ್ಟ್ IPO ಅಲೋಕೇಟ್ ಆದಮೇಲೆ ರಿಸರ್ವ್ ಆದಮೇಲೆ 0.17 ಪಾಸಿಟಿವ್ ಬಂದಿದೆ. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಏನಕ್ಕೆ ಈ ಎಕ್ಸಾಂಪಲ್ ಕೊಟ್ಟೆ ಅಂದರೆ ನೀವು IPOನ ಅಪ್ಲೈ ಮಾಡ್ತೀನಿ ಅಂದರೆ ನೀವು ಜಸ್ಟ್ ಅದು ಕರೆಂಟ್ ಮಾರ್ಕೆಟ್ ಪ್ರೈಸ್ನಷ್ಟೇ ನೋಡಬೇಡಿ. ಫ್ರೆಶ್ ಇಶ್ಯೂ ಇಸ್ ಎ ಮೇನ್ ಥಿಂಗ್. ಸೆಕೆಂಡ್ ಫ್ರೆಶ್ ಶೇರ್ ಫಾರ್ ಸೇಲ್ ಅಂದರೆ ಅದನ್ನು ಸೇಲ್ ಮಾಡಿದ್ರೆ ಅದನ್ನು ನೋಡ್ಬಿಟ್ಟು ತೊಗೊಳ್ಳಿ. ಇದು ನಾನು ಜಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. RHP ಇದು ರಿಪೋರ್ಟ್ ತೊಗೊಂಡು, ಸೊ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು, ಈ ಕಂಪ್ನಿ ನಿಮಗೆ ಬಿಟ್ಟಿದ್ದು. ಸೊ ನಿಮಗಿಷ್ಟ ಆದರೆ ಕಂಪ್ಲೀಟಾಗಿ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.